ರಾಜಕೀಯ ವಿಚಾರ ಮಾತಾಡಿದ್ರೆ ನನ್ನ ಸಿನಿಮಾಕ್ಕೆ ಪ್ರಾಮುಖ್ಯತೆ ಹೊಟ್ಟೋಗುತ್ತೆ. ಹಾಗಾಗಿ ನಾನು ರಾಜಕೀಯ ಏನು ಜಾಸ್ತಿ ಮಾತಾಡಲ್ಲ. ಈಗ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಅವಕಾಶ ಇದೆ. ಮೋಹನ್ ರೆಡ್ಡಿ ಅವರು ಬಹಳ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಯಾವಾರು ನಾವು ಸಿನಿಮಾದಲ್ಲಿ ಹಸು ಸಾಲ ಹಾಕತ್ತೀವಿ, ಅವ್ರು ಯಾವಾಗ್ಲೂ ಕೂಡ ಹಸು ಸಾಲ ಹಾಕತ್ತಾರೆ. ನಿಜವಾದಂತ ಕಳಕಳಿ ಇದೆ. ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೆ ಕೊಡ್ಲಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ದೇ ಜಿಲ್ಲೆಯವರು, ನನಗೆ ಅವಕಾಶ ಕಡಿಮೆ ಅಲ್ಲಿ. ಒಂದೇ ಜಿಲ್ಲೆ, ನಮ್ದೊಂದು ಸಣ್ಣ ಜಿಲ್ಲೆನಲ್ಲಿ ನಾನು ಸಚಿವ ಸ್ಥಾನ ಏನು ಕೇಳ್ತಾ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಒಂದಷ್ಟು ಕೆಲಸ ಕಾರ್ಯಗಳನ್ನ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವು ರಾಜಕೀಯ ಚಟುವಟಿಕೆಗಳು ಸ್ಲೋ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಹೇಳಿ ಮೋಹನ್ ರೆಡ್ಡಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಅವಕಾಶ ಸಿಗ್ಲಿ ಅಂತೇಳಿ ನಾನು ಕೂಡ ಅವ್ರ ಪರವಾಗಿ ಮಾತಾಡಿದ್ದೀನಿ. ಸಿಎಂ ಜೊತೆ ತಾವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ್ರಿ, ವಿದ್ಯಾರ್ಥಿಗಳು ಕೂಡ ಬೇಡಿಕೆ ಇದು ನ್ಯಾಯ ಕೇಳಿದ್ರೆ ನಾನು ಮೊದಲೇ ಹೇಳ್ತೆ, ರಾಜಕೀಯವಾಗಿ ನಾನು ಬಹಳ ಎಲ್ಲೂ ರಿಯಾಕ್ಟೇ ಮಾಡಲ್ಲ. ಎಲ್ಲೂನು ನಾನು ಆ ಕಡೆ ಗಮನ ಕೊಡ್ತಾ ಇಲ್ಲ. ನನಗೆ ಉತ್ತರ ಕರ್ನಾಟಕ ಸಮಸ್ಯೆ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು 100% ಭಾಗ ಇಲ್ಲೇ ಈ ನೀರಾವರಿ ವಿಚಾರ ನನಗೆ ನಾನು ಬೇಸಿಕಲಿ ಒಬ್ಬ ರೈತನ ಮಗನಾಗಿ ನೀರಾವರಿ ಬಗ್ಗೆ ಬಹಳ ಆದ್ಯತೆ ಕೊಟ್ಟು ಕೆಲಸ ಮಾಡೋದು. ಹೌದು ರಾಜಕೀಯ ವಿಚಾರ ಮಾತಾಡಿದ್ರೆ ನನ್ನ ಸಿನಿಮಾಕ್ಕೆ ಪ್ರಾಮುಖ್ಯತೆ ಹೊಟ್ಟೋಗುತ್ತೆ. ಹಾಗಾಗಿ ನಾನು ರಾಜಕೀಯ ಏನು ಜಾಸ್ತಿ ಮಾತಾಡಲ್ಲ. ಈಗ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಅವಕಾಶ ಇದೆ. ಮೋಹನ್ ರೆಡ್ಡಿ ಅವರು ಬಹಳ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಯಾವಾರು ನಾವು ಸಿನಿಮಾದಲ್ಲಿ ಹಸು ಸಾಲ ಹಾಕತ್ತೀವಿ, ಅವ್ರು ಯಾವಾಗ್ಲೂ ಕೂಡ ಹಸು ಸಾಲ ಹಾಕತ್ತಾರೆ. ನಿಜವಾದಂತ ಕಳಕಳಿ ಇದೆ. ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೆ ಕೊಡ್ಲಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ದೇ ಜಿಲ್ಲೆಯವರು, ನನಗೆ ಅವಕಾಶ ಕಡಿಮೆ ಅಲ್ಲಿ. ಒಂದೇ ಜಿಲ್ಲೆ, ನಮ್ದೊಂದು ಸಣ್ಣ ಜಿಲ್ಲೆನಲ್ಲಿ ನಾನು ಸಚಿವ ಸ್ಥಾನ ಏನು ಕೇಳ್ತಾ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಒಂದಷ್ಟು ಕೆಲಸ ಕಾರ್ಯಗಳನ್ನ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವು ರಾಜಕೀಯ ಚಟುವಟಿಕೆಗಳು ಸ್ಲೋ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಹೇಳಿ ಮೋಹನ್ ರೆಡ್ಡಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಅವಕಾಶ ಸಿಗ್ಲಿ ಅಂತೇಳಿ ನಾನು ಕೂಡ ಅವ್ರ ಪರವಾಗಿ ಮಾತಾಡಿದ್ದೀನಿ. ಸಿಎಂ ಜೊತೆ ತಾವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ್ರಿ, ವಿದ್ಯಾರ್ಥಿಗಳು ಕೂಡ ಬೇಡಿಕೆ ಇದು ನ್ಯಾಯ ಕೇಳಿದ್ರೆ ನಾನು ಮೊದಲೇ ಹೇಳ್ತೆ, ರಾಜಕೀಯವಾಗಿ ನಾನು ಬಹಳ ಎಲ್ಲೂ ರಿಯಾಕ್ಟೇ ಮಾಡಲ್ಲ. ಎಲ್ಲೂನು ನಾನು ಆ ಕಡೆ ಗಮನ ಕೊಡ್ತಾ ಇಲ್ಲ. ನನಗೆ ಉತ್ತರ ಕರ್ನಾಟಕ ಸಮಸ್ಯೆ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು 100% ಭಾಗ ಇಲ್ಲೇ ಈ ನೀರಾವರಿ ವಿಚಾರ ನನಗೆ ನಾನು ಬೇಸಿಕಲಿ ಒಬ್ಬ ರೈತನ ಮಗನಾಗಿ ನೀರಾವರಿ ಬಗ್ಗೆ ಬಹಳ ಆದ್ಯತೆ ಕೊಟ್ಟು ಕೆಲಸ ಮಾಡೋದು. ಹೌದು ಯುವಕರು ನಾವು ಬಿಟ್ಟೇ ಇಲ್ಲ. ರಾಜಕೀಯ ವಿಚಾರ ಮಾತಾಡಿದ್ರೆ ನನ್ನ ಸಿನಿಮಾಕ್ಕೆ ಪ್ರಾಮುಖ್ಯತೆ ಹೊಟ್ಟೋಗುತ್ತೆ. ಹಾಗಾಗಿ ನಾನು ರಾಜಕೀಯ ಏನು ಜಾಸ್ತಿ ಮಾತಾಡಲ್ಲ. ಈಗ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಅವಕಾಶ ಇದೆ. ಮೋಹನ್ ರೆಡ್ಡಿ ಅವರು ಬಹಳ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಯಾವಾರು ನಾವು ಸಿನಿಮಾದಲ್ಲಿ ಹಸು ಸಾಲ ಹಾಕತ್ತೀವಿ, ಅವ್ರು ಯಾವಾಗ್ಲೂ ಕೂಡ ಹಸು ಸಾಲ ಹಾಕತ್ತಾರೆ. ನಿಜವಾದಂತ ಕಳಕಳಿ ಇದೆ. ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೆ ಕೊಡ್ಲಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ದೇ ಜಿಲ್ಲೆಯವರು, ನನಗೆ ಅವಕಾಶ ಕಡಿಮೆ ಅಲ್ಲಿ. ಒಂದೇ ಜಿಲ್ಲೆ, ನಮ್ದೊಂದು ಸಣ್ಣ ಜಿಲ್ಲೆನಲ್ಲಿ ನಾನು ಸಚಿವ ಸ್ಥಾನ ಏನು ಕೇಳ್ತಾ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಒಂದಷ್ಟು ಕೆಲಸ ಕಾರ್ಯಗಳನ್ನ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವು ರಾಜಕೀಯ ಚಟುವಟಿಕೆಗಳು ಸ್ಲೋ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಹೇಳಿ ಮೋಹನ್ ರೆಡ್ಡಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಅವಕಾಶ ಸಿಗ್ಲಿ ಅಂತೇಳಿ ನಾನು ಕೂಡ ಅವ್ರ ಪರವಾಗಿ ಮಾತಾಡಿದ್ದೀನಿ. ಸಿಎಂ ಜೊತೆ ತಾವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ್ರಿ, ವಿದ್ಯಾರ್ಥಿಗಳು ಕೂಡ ಬೇಡಿಕೆ ಇದು ನ್ಯಾಯ ಕೇಳಿದ್ರೆ ನಾನು ಮೊದಲೇ ಹೇಳ್ತೆ, ರಾಜಕೀಯವಾಗಿ ನಾನು ಬಹಳ ಎಲ್ಲೂ ರಿಯಾಕ್ಟೇ ಮಾಡಲ್ಲ. ಎಲ್ಲೂನು ನಾನು ಆ ಕಡೆ ಗಮನ ಕೊಡ್ತಾ ಇಲ್ಲ. ನನಗೆ ಉತ್ತರ ಕರ್ನಾಟಕ ಸಮಸ್ಯೆ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು 100% ಭಾಗ ಇಲ್ಲೇ ಈ ನೀರಾವರಿ ವಿಚಾರ ನನಗೆ ನಾನು ಬೇಸಿಕಲಿ ಒಬ್ಬ ರೈತನ ಮಗನಾಗಿ ನೀರಾವರಿ ಬಗ್ಗೆ ಬಹಳ ಆದ್ಯತೆ ಕೊಟ್ಟು ಕೆಲಸ ಮಾಡೋದು. ಹೌದು ಯುವಕರು ನಾವು ಬಿಟ್ಟೇ ಇಲ್ಲ.